ನಿನ್ನೆ ರಾತ್ರಿ ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ಇದೀಗ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಈ ಒಂದು ಆಸ್ಪತ್ರೆಯಲ್ಲಿ ಜಯನಗರದ ಪುತ್ರಿಯ ನಿವಾಸದಲ್ಲಿ ಇದೀಗ ಅವರು ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ಪುತ್ರಿ ನಿವಾಸದಲ್ಲಿ ಮೃತಪಟ್ಟಿರುವಂತಹ ನಾಗೇಶ್ ಬಿಜೆಪಿ ನಾಯಕರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದಂತ ಬಿಸಿ ನಾಗೇಶ್ ಇದೀಗ ಮೃತಪಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರು ಆಗಿದ್ರು. ದೀರ್ಘಕಾಲದ ಅನಾರೋಗ್ಯದಿಂದ ಬಿಸಿ ನಾಗೇಶ್ ನಿಧನ ಹೊಂದಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 9:00 ನಡೆದಿರುವಂತಹ ಒಂದು ದುರ್ಘಟನೆ. ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ರು ಬಿಸಿ ನಾಗೇಶ್, ಶಾಸಕರಾಗಿದ್ರು. ನಾಳೆ ಇದೀಗ ತಿಪಟೂರಿನಲ್ಲಿ ಮಾಜಿ ಸಚಿವ ನಾಗೇಶ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಇಂದು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಈಗಾಗಲೇ ಅಂತಿಮ ದರ್ಶನದ ಅವಕಾಶ ಕೂಡ ಮಾಡಲಾಗಿತ್ತು. ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಈಗ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೀಗೆ ಅವರು ಬಹಳಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ ಇವರಿಗೆ ಬ್ರೈನ್ ಟ್ಯೂಮರ್ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಬ್ರೈನ್ ಟ್ಯೂಮರ್ ಇಂದ ಹಲವು ವರ್ಷಗಳಿಂದ ಅವರು ಚಿಕಿತ್ಸೆ ಪಡಿತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಎಲ್ಲರಿಂದ ಸ್ವಲ್ಪ ದೂರ ಉಳಿತಾ ಇದ್ರು. ಹಲವು ವರ್ಷಗಳಿಂದ ಚಿಕಿತ್ಸೆ ಪಡಿತಾ ಇದ್ರು. ತುಂಬಾ ಬೇಸತ್ತು ಹೋಗಿದ್ರು. ಬ್ರೈನ್ ಟ್ಯೂಮರ್ ಅಂತಂದ್ರೆ ಅದು ಸಾಮಾನ್ಯವಾದಂಥ ಕಾಯಿಲೆ ಅಲ್ಲ. ಹಾಗಾಗಿ ಈಗ ನಿನ್ನೆ ರಾತ್ರಿ 9:00 ಅವರ ಪುತ್ರಿಯ ಮನೆಯಲ್ಲಿ ಇದೀಗ ಬಿಸಿ ನಾಗೇಶ್ ಮೃತಪಟ್ಟಿದ್ದಾರೆ.